ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಜಲಿ ಬ್ಲಾಗ್. ಇವತ್ತು ಮತ್ತೆ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ನೋಡಿ. ಬ್ರೆಡ್ ರೋಲ್ ಮಾಡ್ತಾಯಿದ್ದೀನಿ. ಈವ್ನಿಂಗ್ ಸ್ನ್ಯಾಕ್ಸು ಇಲ್ಲ ಅಂದರೆ ಮಕ್ಕಳು ಲಂಚ್ ಬಾಕ್ಸ್ಗಾದರೂ ಕೊಡ್ಬೋದು. ತುಂಬ ಚೆನ್ನಾಗಾಗುತ್ತೆ ನೋಡಿ. ಬ್ರೆಡ್ ರೋಲ್ ತುಂಬ ಕ್ರಿಸ್ಪಿಯಾಗಿ ಸೂಪರಾಗಿರುತ್ತೆ. ಟೇಸ್ಟು ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡಿ. ಹೇಗೆ ಮಾಡೋದೆಂದು ಹೇಳ್ಕೊಡ್ತೀನಿ ಬನ್ನಿ. 4 ಆಲೂಗಡ್ಡೆ ತೊಗೊಂಡಿದ್ದೀನಿ. ಬೇಯಿಸ್ಕೊಂಡು ಸಿಪ್ಪೆ ತೆಕ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೋಡಿ. ಬೇಯಿಸ್ಕೊಂಡು ಇಟ್ಕೋಬೇಕು. ಬೇಯಿಸ್ಕೊಂಡಿದ್ದೀನಿ. 4 ಆಲೂಗಡ್ಡೆ ತೊಗೊಂಡಿದ್ದೀನಿ ನಾನು. ಇವಾಗ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ನೋಡಿ. ಈ ಥರ ಮ್ಯಾಶ್ ಮಾಡ್ಕೋತಾ ಇದ್ದೀನಿ ನಾನು. ಎಲ್ಲ ಮ್ಯಾಶ್ ಮಾಡಿಕೊಂಡೆ. ಇವಾಗ ನೋಡಿ ಮ್ಯಾಶ್ ಮಾಡಿಕೊಂಡು ರೆಡಿ ಆಯಿತು. ಇವಾಗ 1 ಸ್ಪೂನ್ ಜೀರಾ ಮಸಾಲ ಹಾಕ್ತಾಯಿದ್ದೀನಿ, 1 ಸ್ಪೂನ್ ಧನಿಯಾ ಮಸಾಲ ಮತ್ತು 1 ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಹಾಕೋತಾ ಇದ್ದೀನಿ ನೋಡಿ. ಕೊತ್ತಂಬರಿ ಹಾಕೋತಾ ಇದ್ದೀನಿ. ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಹಾಕೋತಾ ಇದ್ದೀನಿ. ಮತ್ತು 2 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಅದು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಇವಾಗ ಎಲ್ಲ ಹಾಕಿದ್ದೀನಲ್ಲ, ಇವಾಗ ಕಲಿಸ್ಕೋತೀನಿ ನೋಡಿ. ಚೆನ್ನಾಗಿ ಕೈಯಿಂದನೇ ಕಲಿಸ್ಕೊಳ್ಳಿ ಫ್ರೆಂಡ್ಸ್. ಸ್ಪೂನಿಂದ ಅದು ಚೆನ್ನಾಗಿ ಕಲಿಯಲ್ಲ. ಕೈಯಿಂದನೇ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ಈ ಥರ ಎಲ್ಲ ಕಲಿಸ್ಕೊಂಡೆ ನೋಡಿ. ಕಲಿಸ್ಕೊಂಡ್ಮೇಲೆ ನಾನು ಅರ್ಧ kg ಆಲೂಗಡ್ಡೆ ತೊಗೊಂಡಿದ್ದೀನಲ್ಲ, ಅದಕ್ಕೆ 1 ಬೌಲ್ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ನೋಡಿ. ಸ್ವಲ್ಪ ಹಾಕಿ ಕಲಿಸ್ಕೋಬೇಕು ನೋಡಿ. ಎಲ್ಲ ಆಲೂಗಡ್ಡೆ ಮತ್ತು ಮಸಾಲೆ ಎಲ್ಲ ಕಾರ್ನ್ಫ್ಲೋರಲ್ಲಿ ಎಲ್ಲ ಚೆನ್ನಾಗಿ ಕಲಿಬೇಕು. ಅದಕ್ಕಿಂತ ನಾನು ಕೈಲಿಂದನೇ ಕಲಿಸ್ಕೋತಾ ಇದ್ದೀನಿ ನೋಡಿ. ಈ ಥರ ಎಲ್ಲ ಕಲಿಸ್ಕೋಬೇಕು. ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ರೆಡಿಯಾಗಿದೆ ಇದು. ಈಗ ಒಂದು ಸೈಡಲ್ಲಿ ಇಟ್ಟು ಬ್ರೆಡ್ ತೊಗೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನಾನು ಬ್ರೆಡ್ ತೊಗೊಂಡಿದ್ದೀನಿ. ಫ್ರೆಶ್ ಆಗಿರೋದು ತೊಗೊಳ್ಳಿ. ನಾನು ಫ್ರೆಶ್ ಆಗಿರೋದು ಇವಾಗಲೇ ಅಂಗಡಿಯಿಂದ ತಂದಿರೋದು ಬ್ರೆಡ್ ತೊಗೋತಾ ಇದ್ದೀನಿ ನೋಡಿ. ನಾನು ವೈಟ್ ಬ್ರೆಡ್ ತೊಗೊಂಡಿದ್ದೀನಿ ನೋಡಿ. ನೀವು ಅದು ಬ್ರೌನ್ ಕಲರ್ ಇದ್ದರೂ ಪರವಾಗಿಲ್ಲ, ಇಲ್ಲಾಂದರೆ ವೈಟ್ ಆದರೆ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ವೈಟೇ ತೊಗೊಂಡಿದ್ದೀನಿ ನೋಡಿ. ಇವಾಗ ವೈಟ್ ಬ್ರೆಡ್ ತೊಗೊಂಡು ಸೈಡಲ್ಲಿ ಇರೋದೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಬ್ರೌನ್ ಕಲರ್ ಇರೋದೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಕಟ್ ಮಾಡಿಕೊಂಡು ಅದನ್ನು ವೇಸ್ಟ್ ಆಗೋಲ್ಲ, ಯಾವುದಕ್ಕಾದರೂ ಯೂಸ್ ಮಾಡ್ಬೋದು ನೋಡಿ. ಹಾಗೆ ಒಂದು ಪ್ಲೇಟಲ್ಲಿ ಹಾಕಿ ಇಡ್ತೀನಿ. ಇವಾಗ ಇದೆಲ್ಲ ಕಟ್ ಮಾಡಿಕೊಂಡೆ, ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ನೋಡಿ. ಇವಾಗ ಕಟ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಕಟ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಬ್ರೆಡ್ ರೋಲ್ ಮಾಡೋದಕ್ಕೆ ಸ್ವಲ್ಪ ಮಿಕ್ಸಿ ಜಾರಲ್ಲಿ ಹಾಕೋತೀನಿ ನೋಡಿ. 4 ಬ್ರೆಡ್ಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡೆ, ಪೌಡ್ರ್ ಮಾಡಿಕೊಂಡೆ ನೋಡಿ. ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಎಲ್ಲ ಬೇಕಾಗುತ್ತೆ. ಇವಾಗ ನಾನು ಹೇಳ್ತೀನಿ ನೋಡಿ. ಇವಾಗ ಅದು ಹಿಟ್ಟು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಆಲೂ ಮತ್ತು ಕಾರ್ನ್ಫ್ಲೋರ್ ಹಾಕಿ ಮಸಾಲ, ಅದು ತೊಗೊಂಡು ಈ ಥರ ರೌಂಡಾಗಿ ನೋಡಿ ಈ ಶೇಪಲ್ಲಿ ಕೊಡ್ತಾಯಿದ್ದೀನಿ ನೋಡಿ. ಈ ಶೇಪ್ ಮಾಡ್ಕೋಬೇಕು. ಇವಾಗ ಉದ್ದ ಶೇಪ್ನಲ್ಲಿ ಮಾಡ್ಕೋಬೇಕು. ಕೈಯಿಂದ ಮಾಡ್ಕೋಬೇಕು. ಈ ಥರ ಎಲ್ಲ ಮಾಡಿಕೊಂಡು ಇಟ್ಕೋಬೇಕು ನೋಡಿ ಫ್ರೆಂಡ್ಸ್. ಇವಾಗ ನಾನು ಎಲ್ಲ ಮಾಡಿಕೊಂಡು ತೋರಿಸ್ತೀನಿ ನಿಮಗೆ. ಇವಾಗ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ನಾನು. ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಇಷ್ಟು ಆದವು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಬ್ರೆಡ್ಡು ಸೈಡಲ್ಲಿರೋದೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಅದು ತೊಗೊಂಡು ಒಂದು ಪ್ಲೇಟಲ್ಲಿ ಸ್ವಲ್ಪ ನೀರು ತೊಗೋಬೇಕು. ನೀರು ತೊಗೊಂಡು ನೀರಲ್ಲಿ ಬ್ರೆಡ್ ಹಾಕಿ ಎದ್ದು ಈ ಥರ ಹಿಂಡ್ಕೋಬೇಕು ನೋಡಿ. ಕೈಯಿಂದ ಈ ಥರ ಹಿಂಡ್ಕೊಳ್ಳಿ. ನೀರು ಒಂಚೂರು ನೀರು ಇರಬಾರ್ದು, ಆ ಥರ ಹಿಂಡ್ಕೋಬೇಕು ನೋಡಿ ಎಲ್ಲ. ಇವಾಗ ನೋಡಿ ಈ ಥರ ಹಿಂಡ್ಕೋತಾ ಇದ್ದೀನಿ ನಾನು. ಸ್ವಲ್ಪನೂ ನೀರು ಇರಬಾರ್ದು ಫ್ರೆಂಡ್ಸ್, ಆ ಥರ ಇದು ಮಾಡ್ಕೋಬೇಕು ನೋಡಿ. ಇವಾಗ ನೋಡಿ ಎಲ್ಲ ನೀರು ನಾನು ಜಾನ್ಕೊಂಡಿದ್ದೀನಿ. ಈ ಥರ ಒತ್ಕೊಂಡು ಕೈಯಿಂದ ಒತ್ಕೊಂಡು ಎಲ್ಲ ನೀರು ತಗೊಂಡಿದ್ದೀನಿ. ಇವಾಗ ಒಂದು ಸೈಡಲ್ಲಿಟ್ಟೆ. ಅದು ಸೈಡಲ್ಲಿಟ್ಟು ಈ ಕಡೆ 2 ಸ್ಪೂನ್ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ನೋಡಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋತಾ ಇದ್ದೀನಿ ನೋಡಿ. ತುಂಬ ತಿಳಿ ಕಲಿಸ್ಕೋಬಾರ್ದು. ಇವಾಗ ನೋಡಿ ನಾನು ತೋರಿಸ್ತೀನಿ ಎಷ್ಟು ಹದ ಇರಬೇಕಂತ. ಇಷ್ಟಿದ್ರೆ ಸಾಕು, ಜಾಸ್ತಿ ನೀರು ಹಾಕೋಬೇಡಿ. ಇವಾಗ ಇದನ್ನು ರೆಡಿ ಆಯಿತು. ಇವಾಗ ಬ್ರೆಡ್ ತೊಗೊಂಡಿದ್ದೀನಿ ನೋಡಿ. ಅದು ನಾನು ನೀರಲ್ಲಿ ಎದ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಆ ಬ್ರೆಡ್ ತೊಗೊಂಡು ಅದ್ರ ಮೇಲೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಬೇಕು. ಹಾಕಿ ರೋಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಅದು ಹಾಕ್ಕೊಂಡು ಈ ಥರ ಸುತ್ಕೋಬೇಕು ನೋಡಿ. ತುಂಬ ಚೆನ್ನಾಗಾಗುತ್ತೆ. ಕ್ರಿಸ್ಪಿಯಾಗಿ ಬರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್. ಒಂದು ಸರಿ ಈ ಥರನೂ ಟ್ರೈ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಇವಾಗ ಸ್ವಲ್ಪ ಸೈಡಲ್ಲಿ ಬ್ರೆಡ್ ಇದೆಯಲ್ಲ, ಅದು ಕಟ್ ಮಾಡ್ಕೋತೀನಿ ನಾನು. ಜಾಸ್ತಿ ಬಂದರೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ನೋಡಿ ನಾನು ಎಲ್ಲ ರೋಲ್ ಒಳಗೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಎಲ್ಲ ಕರೆಕ್ಟಾಗಿ ಇದು ಮಾಡಿಕೊಂಡೆ ನೋಡಿ. ಈ ಥರ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಇದು ಮತ್ತೆ ನಾವು
ಇವಾಗ ಕಾರ್ನ್ಫ್ಲೋರ್ ಕಲಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದರೊಳಗೆ ಎದ್ದು ಬ್ರೆಡ್ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದರೆಲ್ಲ ಉಳ್ಳಾಡಿಸ್ಬೇಕು. ಈ ಥರ ಉಳ್ಳಾಡಿಸ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ. ಈ ಥರ ಮಾಡ್ಕೊತೀನಿ ನೋಡಿ ನಾನು ಇವಾಗ ಎಲ್ಲ ಈ ಥರನೇ ಮಾಡಿಕೊಂಡು ಇಟ್ಕೊತೀನಿ ನೋಡಿ. ಇವಾಗ ಈ ಕಡೆ ನಾನು ಎಣ್ಣೆ ಕಾಯಲು ಇಟ್ಟಿದ್ದೆ ನೋಡಿ. ಎಣ್ಣೆ ಕಾಯ್ದಿದೆ. ಎಣ್ಣೆ ಕಾಯ್ದ ಮೇಲೆ ಒಂದೊಂದು ಹಾಗೆ ಬಿಟ್ಟು ಕರಗಿಸ್ಕೊತೀನಿ ನೋಡಿ. ನಾನು ಫ್ರೈ ಮಾಡ್ಕೊತೀನಿ ಇವಾಗ. ತುಂಬ ಚೆನ್ನಾಗಾಗುತ್ತೆ ನೋಡಿ. ಮಕ್ಕಳ ಲಂಚ್ ಬಾಕ್ಸಿಗೂ ಕೊಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ. ಒಂದು ಸರಿ ಟ್ರೈ ಮಾಡಿ ನೋಡಿ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಯಿತು. ತುಂಬ ಚೆನ್ನಾಗಾಗುತ್ತೆ ನೋಡಿ. ಈ ಥರ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಕರಗಿಸ್ಕೋಬೇಕು ನೋಡಿ. ಎರಡು ಮಗ್ಳು ಚೆನ್ನಾಗಿ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ನೋಡಿ. ಒಂದು 5 ನಿಮಿಷ ಬೇಕು. 5 ನಿಮಿಷ ಆದರೆ ರೆಡಿ ಆಗುತ್ತೆ ಇದು. ಮತ್ತು ನೀವು ಪುದೀನ ಚಟ್ನಿ ಇರುತ್ತಲ್ಲ, ಪುದೀನ ಚಟ್ನಿ ಜೊತೆನಾದರೂ ತಿನ್ಬೋದು, ಇಲ್ಲಾಂದರೆ ಟೊಮಟೊ ಕೆಚಪ್ ಜೊತೆನಾದರೂ ತಿನ್ಬೋದು. ಮಕ್ಕಳು ಟೊಮಟೊ ಕೆಚಪ್ ಜೊತೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ಇವಾಗ ರೆಡಿಯಾಗಿದೆ. ಇಷ್ಟು ಕಲರ್ ಬಂದರೆ ಸಾಕು, ರೆಡಿಯಾಗಿದೆ ನೋಡಿ. ಇವಾಗ ನಾನು ತೆಕ್ಕೋತಾ ಇದ್ದೀನಿ. ಈ ಎಣ್ಣೆನೂ ಹಿಡಿಯಲ್ಲ ಫ್ರೆಂಡ್ಸ್. ಎಣ್ಣೆನೂ ಜಾಸ್ತಿ ಏನಪ್ಪ ಕರಗಿಸಿದ್ದು ಎಣ್ಣೆ ಇರುತ್ತೆ ಅಂತ ಅಂತಾರೆ, ಆದರೆ ಎಣ್ಣೆ ಇಲ್ಲ ಏನಿಲ್ಲ, ತುಂಬ ಚೆನ್ನಾಗಾಗುತ್ತೆ ನೋಡಿ. ಎಣ್ಣೆನೂ ಹತ್ತಲ್ಲ, ತುಂಬ ಚೆನ್ನಾಗಾಗುತ್ತೆ ನೋಡಿ. ಈ ಥರ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಇವತ್ತು ಟೊಮಟೊ ಕೆಚಪ್ ಜೊತೆ ತಿಂತಾಯಿದ್ದೀವಿ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಾಗುತ್ತೆ. ಒಂದು ಸರಿ ನಿಮ್ಮ ಮನೇಲೂ ಟ್ರೈ ಮಾಡಿ ಹೇಳಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ನೋಡಿ. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ನಾನು ಇವಾಗ ನಿಮಗೆ ಮತ್ತೆ ಒಡೆದ್ಬಿಟ್ಟು ತೋರಿಸ್ತೀನಿ. ಒಳಗಡೆ ಎಲ್ಲ ತುಂಬ ಚೆನ್ನಾಗಾಗಿರುತ್ತೆ. ಟೇಸ್ಟಿನೂ ಸೂಪರ್ ಆಗಿರುತ್ತೆ. ಟೇಸ್ಟು ಸೂಪರ್ ಆಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಾಗಿದೆ ಅಲ್ಲ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಲ್ದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.